ಏನೋ ಐತೆ ಪರವಾಗಿಲ್ಲ. ಟ್ರೆಸ್ಲಿಷಿಯಸ್ ಪೆಂಗ್ವಿನ್ ಐಸ್ ಕ್ರೀಮ್ ಟ್ರೆಸ್ಲಿಷಿಯಸ್ ಎಲ್ಲಿ ನೋಡಿದ್ರು ಅದೇ ಪೋಸ್ಟ್ ಗುರು. 50 ರೂಪಾಯಿ ಕೊಡ್ತಾರೆ ಅಂತ ಎಲ್ಲರೂ ಅದೇ ರಿವ್ಯೂ ಮಾಡಾಕ್ತವ್ರೆ. ಸೊ ಚೆನ್ನಾಗೈತೆ ಇಲ್ವಾ ಅಂತ ಅನ್ಸುತ್ತೆ, ಟ್ರೈ ಮಾಡೋಣ ಬನ್ನಿ. ಓಕೆ, ಪೆಂಗ್ವಿನ್ ಹತ್ರ ಬಂದ್ಬಿಟ್ಟು ಗುರು, ಬನ್ನಿ ಒಳಗಡೆ ಹೋಗಿ ಟ್ರೈ ಮಾಡೋಣ. ತಿನ್ನು ಕರಿಯ. A few moments later. ಇವಾಗ ತಿಂದ್ವಿ ಗುರು. ಹೇಳ್ರಪ್ಪ. ನನ್ಗೇನು ಅಷ್ಟು ಇಷ್ಟ ಆಗ್ಲಿಲ್ಲ ಗುರು. ನಂಗೆ ಅಂತೂ ತೀರಾ ಇಷ್ಟ ಆಗ್ಲಿಲ್ಲ. ಏನೋ ರಸಮಲೈ ಚೆನ್ನಾಗಿರ್ತದ್ರ ಹೋಗಿದ್ರು. ಸ್ವೀಟ್ ಆಗಿರೋದ್ರ ಇರುತ್ತೆ, ಇದು ಸ್ವೀಟ್ ಇಲ್ಲ ಏನಿಲ್ಲ. ಆಯ್ತು ಬಿಡು. ನಾವ್ ಫಸ್ಟ್ ಟೈಮ್ ತಿಂದಿದ್ದೀರ ಸ್ವೀಟ್ಸ್. ನಾವೆಲ್ಲ ಮಾಮೂಲಿ ಲಾಡು, ಬಾದುಷಾ, ಅಷ್ಟೇ. ಆಮೇಲೆ ರಸಮಲೈ, ಜಾಮೂನು, ರಸಗುಲ್ಲ ಮ್ಯಾಕ್ಸಿಮಮ್ ಅಷ್ಟೇ ತಿಂದಿರೋದು. ಸೋಂಪಾಪುಡಿ, ಮೈಸೂರು ಪಾಕು, ಇಷ್ಟೇ. ಇಂಥ ದೊಡ್ಡ ದೊಡ್ಡ ಸ್ವೀಟ್ ಬೇರೆ ಕಂಟ್ರಿ ಸ್ವೀಟ್ ಎಲ್ಲ ಟ್ರೈ ಮಾಡಿಲ್ಲ. ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದು ಹೈಪ್ ನೋಡ್ಬಿಟ್ಟು. ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ನಿಮ್ಗೆಲ್ಲ ಇಷ್ಟ ಆಗೋದು ನಮ್ಗೆ ಗೊತ್ತಿಲ್ಲ, ಸೊ ಬಂದು ಟ್ರೈ ಮಾಡಿ. ಆಯ್ತು, ಆಮೇಲೆ ಮತ್ತೆ ಆಲ್ಮೋಸ್ಟ್ ಎಲ್ಲಾರು ಟ್ರೆಸ್ಲಿಷಿಯಸ್ ತಗೊಂತಿದ್ರು. ಅದೇನೇನೋ ಇನ್ನ ಈ ಸಂಡೇ ಅದೇನೋ ರೆಡ್ ವೆಲ್ವೆಟ್ ಬ್ರೌನಿ ಮೇಲೆ ಐಸ್ ಕ್ರೀಮ್ ಏನೇನೋ ಹಾಕೊಡ್ತಿದ್ದ. ಅವು ನಾವೇನ್ ತಿಂದಿಲ್ಲ ಅವ್ರು ಯಾವತ್ತು. ಸೊ ಏನೇನು ಟ್ರೈ ಮಾಡಕ್ ಹೋಗಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ.